ಒಟ್ಟಾರೆಯಾಗಿ ಈಗ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ಟ್ಯಾಂಕರ್ನ ಮಾಲೀಕರು ಹೆಚ್ಚು ಹಣಕ್ಕಾಗಿ ಈಗ ನೀರನ್ನ ಕೊಡ್ತಾ ಇದ್ದಾರೆ. ಇದು ಸಹ ಬೆಂಗಳೂರಿಗರಿಗೆ ದೊಡ್ಡ ತಲೆನೋವಾಗಿದೆ. ಒಂದು ಕಡೆ ಸಿಲಿಕಾನ್ ಸಿಟಿಗೆ ಜನರಿಗೆ ನೀರಿನ ಪರದಾಟ ಎದುರಾಗಿದ್ರೆ, ಇನ್ನೊಂದು ಕಡೆ ಜನರ ಆರೋಗ್ಯದ ಜೊತೆಗೆ ಟ್ಯಾಂಕರ್ ಮಾಲೀಕರು ಚೆಲ್ಲಾಟ ಆಡ್ತಾ ಇದ್ದಾರೆ. ರಾಜಕಾಲುವೆ ಪಕ್ಕದಲ್ಲೇ ಬೋರ್ವೆಲ್ ಅನ್ನ ಕೊರೆದು ಅಲ್ಲಿಂದ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ನಿರ್ಲಕ್ಷ್ಯ ಬಯಲಾಗಿದೆ. ಎಚ್ಎಸ್ಆರ್ ಲೇಔಟ್ ಅಗರ ಕೆರೆ ಸುತ್ತಮುತ್ತ ನೂರಾರು ಬೋರ್ವೆಲ್ಗಳನ್ನ ಕೊರೆಯಲಾಗಿದೆ. ರಾಜಕಾಲುವೆ ಪಕ್ಕದ ಕೊಳವೆ ಬಾವಿಯ ನೀರು ಎಷ್ಟು ಶುದ್ಧವಾಗಿರುತ್ತೆ? ಹಾಗಾದ್ರೆ ಈ ನೀರಿನ ಗುಣಮಟ್ಟ ಪರೀಕ್ಷೆ ನಡೆಸೋದು ಯಾರು? ಡಬಲ್ ರೇಟ್ ಕೊಟ್ಟು ತಾವೇ ರೋಗಕ್ಕೆ ಆಹ್ವಾನವನ್ನ ಕೊಡ್ತಿದ್ದಾರಾ ಜನ? ಬಹುತೇಕ ಟ್ಯಾಂಕರ್ ನೀರನ್ನೇ ಅವಲಂಬನೆ ಮಾಡಿದ್ದಾರೆ ಅಪಾರ್ಟ್ಮೆಂಟ್ನ ಮಂದಿ. ಪಾಲಿಕೆ ಆದೇಶದ ಪ್ರಕಾರ ಕೆರೆಗಳ ಸುತ್ತಮುತ್ತ ಬೋರ್ವೆಲ್ಗಳನ್ನ ಕೊರೆಯುವಂತಿಲ್ಲ. ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಹಾಗಾದ್ರೆ ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಅಧಿಕಾರಿಗಳು ಟ್ಯಾಂಕರ್ ಮಾಫಿಯಾದೊಂದಿಗೆ ಹಾಗಾದ್ರೆ ಕೈ ಜೋಡಿಸಿದಾರ? ಸದ್ಯ ವಿಪರೀತವಾಗಿ ಗಗನಕ್ಕೇರ್ತಾ ಇದೆ ಟ್ಯಾಂಕರ್ನ ನೀರಿನ ದರ. ಎಸ್, ಮಾಫಿಯಾ ನಡೆದ್ರೆ ಅದು ಯಾವ ಮಟ್ಟಿಗೆ ನಡೆಯುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಈ ನಿರ್ಲಕ್ಷ್ಯ ಬಯಲಾಗಿದೆ. ರಾಜಕಾಲುವೆ ಪಕ್ಕದಲ್ಲೇ ಬೋರ್ವೆಲ್ ಕೊರಿತಾ ಇದ್ದಾರೆ. ಇವರಿಗೆ ಯಾರ ಭಯವೂ ಇಲ್ಲ ಅಂತ ಅಂದ್ರೆ ಆಗೋದಿದೆ. ಹಾಗಾದ್ರೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ? ದೃಶ್ಯದಲ್ಲಿ ನೀವು ಗಮನಿಸಬಹುದು. ರಾಜಕಾಲುವೆ ಎಕ್ಸಾಕ್ಟ್ ಪಕ್ಕದಲ್ಲೇ ಬೋರ್ವೆಲ್ ಕೊರೆದಿದ್ದಾರೆ. ಆ ನೀರನ್ನ ಇವರು ಸರಬರಾಜು ಮಾಡ್ತಾ ಇದ್ದಾರೆ ಟ್ಯಾಂಕರ್ನ ಮೂಲಕ. ಆ ನೀರಿಗೆ ಡಬಲ್ ರೇಟು, 3 ಪಟ್ಟು 4 ಪಟ್ಟು ರೇಟ್ ಕೊಟ್ಟು ಜನ ಕೂಡ ಖರೀದಿ ಮಾಡ್ತಿದ್ದಾರೆ. ಯಾಕಂದ್ರೆ ನೀರಿನ ಅಭಾವ. ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು? ಅಧಿಕಾರಿಗಳು, ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ಸಾಕಷ್ಟು ನೀರಿಗೆ ಹಾಹಾಕಾರ ಉಂಟಾಗಿದ್ದು, ಸಾಕಷ್ಟು ಕಡೆಗಳಲ್ಲಿ ಟ್ಯಾಂಕರ್ ಮಾಫಿಯಾ ಜೋರಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವಿರುವಂಥದ್ದು ಎಚ್ಎಸ್ಆರ್ ಲೇಔಟ್ನಲ್ಲಿರುವಂತಹ ಅಗರ ಕೆರೆಯ ಬಳಿ. ಈ ಒಂದು ಕೆರೆಯ ಬಳಿಯ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಇದು ಕೆರೆಗೆ ಸಂಬಂಧಪಟ್ಟಂತಹ ರಾಜಕಾಲುವೆ. ಜೊತೆಗೆ ನೀವು ಎಡಭಾಗದಲ್ಲಿ ನೋಡ್ತಾ ಹೋದರೆ ನಿಮಗೆ ಬೃಹತ್ತಾಗಿರುವಂಥ ಕೆರೆ ಸಿಗ್ತಾ ಹೋಗುತ್ತೆ. ಈ ಕೆರೆ ಒಂದು ಎಚ್ಎಸ್ಆರ್ ಲೇಔಟ್ನ ಹೃದಯ ಭಾಗದಲ್ಲಿರುವಂಥ ಅಗರ ಕೆರೆ. ಈ ಒಂದು ಕೆರೆ ಸಾಕಷ್ಟು ಜೀವರಾಶಿಗಳಿಗೆ ಒಂದು ನೀರನ್ನು ಕೊಡುವಂತಹ ಕೆರೆ. ಸಾಕಷ್ಟು ಜನ ಇಲ್ಲಿ ಓಡಾಟಕ್ಕೂ ಕೂಡ ಬರ್ತಾರೆ. ಈ ಒಂದು ಕೆರೆಯ ಸಮೀಪದಲ್ಲಿ ನಾವು ನೋಡ್ತಾ ಹೋದರೆ ಸಾಕಷ್ಟು ಪ್ರಮಾಣದಲ್ಲಿ ಕೆರೆಯ ಸುತ್ತಮುತ್ತಲೂ ಕೂಡ ಕೊಳವೆ ಬಾವಿಗಳು ಕಾಣ್ತಾ ಇರುವಂಥದ್ದು. ನಮಗೆ ಕೊಳವೆ ಬಾವಿಗಳನ್ನು ಕೊರೆದು ನೀರನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಸಾಕಷ್ಟು ಜನ ಟ್ಯಾಂಕರ್ಸ್ ಮಾಲೀಕರು ಮಾಡ್ತಾ ಇರುವಂಥದ್ದನ್ನು ಗಮನಕ್ಕೆ ಬರ್ತಾ ಇದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲವೂ ಕೂಡ ವಾಟರ್ ಟ್ಯಾಂಕರ್ ನಿಂತಿರುವಂಥದ್ದು. ಈ ಒಂದು ವಾಟರ್ ಟ್ಯಾಂಕರ್ನ ಎಲ್ಲ ಕಡೆಗಳಿಂದಲೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೂ ಕೂಡ ಇಲ್ಲಿಂದ ನೀರನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಕೆರೆಗಳ ಸಮೀಪದಲ್ಲೇ ಈ ಥರದ ಒಂದು ಕೆಲಸವನ್ನು ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿಯ ನೀರನ್ನು ಬಳಸೋದ್ರಿಂದಾಗಿ ಎಷ್ಟು ಸೇಫ್ ಜನರು ಅನ್ನುವಂಥದ್ದು ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಸುತ್ತಮುತ್ತಲು ಎಲ್ಲ ಪ್ರದೇಶಗಳಲ್ಲೂ ಕೂಡ ಇಲ್ಲಿಯ ಹತ್ತಿರದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಟ್ಯಾಂಕರ್ನ ಮೂಲಕ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಜೊತೆಗೆ ಕೆರೆಗಳ ಸುತ್ತಮುತ್ತಲೂ ಈ ರೀತಿಯಾಗಿ ಬೋರ್ವೆಲ್ಗಳನ್ನು ಕೊರೆದು ನೀರನ್ನು ಸಪ್ಲೈ ಮಾಡೋದ್ರಿಂದಾಗಿ ಅದರಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಇವರೆಲ್ಲರಿಗೂ ಕೂಡ ಅರಿವಿದೆಯೋ ಇಲ್ವೋ ಅನ್ನುವಂಥದ್ದು ಸದ್ಯಕ್ಕೆ ಕ್ವಶನ್ ಮಾರ್ಕ್. ಜೊತೆಗೆ ಇದು ಹೀಗೆ ಮಾಡೋದ್ರಿಂದಾಗಿ ನಮ್ಮ ನೀರಾವರಿ ಮೂಲಗಳು, ಬೆಂಗಳೂರಿನಲ್ಲಿದ್ದಂಥ ಸಾಕಷ್ಟು ಕೆರೆಗಳು ಈಗಾಗಲೇ ಅವನತಿಯ ಅಂಚಿಗೆ ಹೋಗ್ತಾ ಇದೆ. ಈ ಒಂದು ಅವನತಿಗೆ ಅಂಚಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ಥರದ ಕೊಳವೆ ಬಾವಿಗಳನ್ನು ಕೆರೆಗಳ ಸಮೀಪದಲ್ಲಿಯೇ ಕೊರೆಯೋದ್ರಿಂದಾಗಿ ಅದರ ಮೇಲಾಗುವಂಥ ಪರಿಣಾಮಗಳೇನು, ಇದನ್ನು ಪ್ರಶ್ನಿಸುವುದಕ್ಕೆ ಯಾವ ಅಧಿಕಾರಿಗಳು ಕೂಡ ಇಲ್ವಾ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಸದ್ಯಕ್ಕೆ ಎದ್ದಿರುವಂಥದ್ದು. ಇದು ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ದಿನನಿತ್ಯ ಜನರು ಬಳಸುವಂಥ ನೀರಿನ ಮೇಲೆ ನಡೀತಿರುವಂಥ ಮಾಫಿಯಾ. ಜೊತೆಗೆ ಕೆರೆಗಳ ಸುತ್ತಮುತ್ತಲೂ ಕೂಡ ಈ ಥರದ ಸಾವಿರಾರು ಕೊಳವೆ ಬಾವಿಗಳನ್ನು ಕೊರೆದು ಅವುಗಳಿಂದ ನೀರನ್ನು ಸಪ್ಲೈ ಮಾಡುವಂಥ ಕೆಲಸ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರುದ್ದೇಶ್ ಜೊತೆ ಸ್ವಸ್ತಿಕ ನೇಡೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.